ನಮಸ್ತೆ. ಪಂಚಕರ್ಮಗಳಲ್ಲಿ ಒಂದಾಗಿರ್ತಕ್ಕಂತಹ ವಿರೇಚನದ ಬಗ್ಗೆ ನೀವು ಸಾಕಷ್ಟು ಕೇಳಿರ್ತೀರಾ. ಮುಖ್ಯವಾಗಿ ವಿರೇಚನವನ್ನ ಪಿತ್ತ ಹಾಗೂ ರಕ್ತ ದೃಷ್ಟಿಯಿಂದ ಆಗ್ತಕ್ಕಂತಹ ರೋಗಗಳ ನಿವಾರಣೆಗೆ ನಾವು ಮಾಡಿಸ್ತಕ್ಕಂಥದ್ದು. ಆದ್ರೆ ಈಗ ಬರ್ತಕ್ಕಂಥ ಶರದ್ ಋತುವಿನಲ್ಲಿ ಪಿತ್ತವನ್ನ ಹೊರ ಹಾಕ್ಲಿಕ್ಕೆ ಸ್ವಸ್ಥ ಇರ್ತಕ್ಕಂಥವ್ರು ಅಂದ್ರೆ ಹೆಲ್ದಿ ಇರ್ತಕ್ಕಂಥವ್ರು ಕೂಡ ವಿರೇಚನವನ್ನ ತೆಗೆದುಕೊಳ್ಬಹುದು. ವಿರೇಚನ ಅಂದ್ರೆ ಕೇವಲ ಲೂಸ್ ಮೋಷನ್ ಚಿಕಿತ್ಸೆ ಇಲ್ಲ. ಇದು ನಮ್ಮ ಜೀವಕೋಶಗಳಲ್ಲಿರ್ತಕ್ಕಂತಹ ವೇಸ್ಟ್ ಅನ್ನ ಅಥವಾ ಟಾಕ್ಸಿನ್ಸ್ ಅನ್ನ ಹೊರಹಾಕಿ ಡೈಜೆಷನ್ ಆಗಿರ್ಬೋದು ಅಥವಾ ಮೆಟಬಾಲಿಸಮ್ ಗಟ್ ಹೆಲ್ತ್ ಇಂಪ್ರೂವ್ಮೆಂಟ್ ಗೆ ವಿರೇಚನ ತುಂಬಾ ಸಹಾಯ ಮಾಡುತ್ತೆ. ಹಾಗಾದ್ರೆ ಈ ವಿರೇಚನ ತೆಗೆದುಕೊಳ್ಳುವಾಗ ನಾವೇನೆಲ್ಲ ಥಿಂಗ್ಸ್ ಅನ್ನ ಅವಾಯ್ಡ್ ಮಾಡಬೇಕು ಅಂತಂದ್ರೆ, ಮೊದಲನೇದಾಗಿ ವೇಗವನ್ನ ತಡಿತಕ್ಕಂಥದ್ದು. ಅಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ದೋಷಗಳನ್ನ ಹೊರಹಾಕ್ಲಿಕ್ಕೆ ನಾವು ಬೇದಿ ಮಾಡಿಸುವ ಮುಖಾಂತರ ವಿರೇಚನವನ್ನ ಮಾಡಿಸ್ತಕ್ಕಂಥದ್ದು. ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೆ ಬೇದಿಯನ್ನ ಸ್ಟಾಪ್ ಮಾಡಬಾರ್ದು. ನಂತರ ಬಿಸಿಲಿಗೆ ಅಥವಾ ಗಾಳಿಗೆ ಡೈರೆಕ್ಟ್ ಆಗಿ ಹೊರಗಡೆ ಎಕ್ಸ್ಪೋಸ್ ಆಗ್ತಕ್ಕಂಥದ್ದು, ಯಾವುದೇ ಫಿಸಿಕಲಿ ಸ್ಟ್ರೆಸ್ ಆಗ್ತಕ್ಕಂಥ ಅಥವಾ ಮೆಂಟಲಿ ಸ್ಟ್ರೆಸ್ ಆಗ್ತಕ್ಕಂಥ ಎಕ್ಸರ್ಸೈಸ್ ಯಾವುದು ಅಥವಾ ಆಕ್ಟಿವಿಟೀಸ್ ಅನ್ನ ಅವಾಯ್ಡ್ ಮಾಡಬೇಕು. ಹಾಗೆ ಮೈಥುನ ಕರ್ಮವನ್ನು ಕೂಡ ಈ ಸಮಯದಲ್ಲಿ ಮಾಡಬಾರ್ದು. ಈ ಸಮಯದಲ್ಲಿ ಮನೆಯಲ್ಲೇ ಇದ್ದು ರೆಸ್ಟ್ ಮಾಡಬೇಕು. ಹಾಗಂತ ಹಗಲಿನಿದ್ದ ಆಗಿರ್ಬೋದು ಅಥವಾ ರಾತ್ರಿ ಲೇಟ್ ನೈಟ್ ಆಗಿರ್ಬೋದು, ರಾತ್ರಿ ಜಾಗರಣ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಟ್ರಾವೆಲಿಂಗ್ ಲೈಕ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲಿಂಗ್ 2 to 3 days ಮಾಡ್ತೀನಿ ಅಂತಂದ್ರೆ ವಿರೇಚನ ಸಮಯದಲ್ಲಿ ಅವಾಯ್ಡ್ ಮಾಡಬೇಕು. ಯಾವುದೇ ಟ್ರಾವೆಲಿಂಗ್ ಅನ್ನ ಮಾಡಬಾರ್ದು. ಹಾಗೆ ವಿರೇಚನದಲ್ಲಿ ದೋಷಗಳು ತಾನಾಗಿ ಹೊರಗೆ ಹೋದ ತಕ್ಷಣ ಬೇರೆ ತನ್ನಷ್ಟಕ್ಕೆ ತಾನೇ ನಿಲ್ಲುತ್ತೆ. ಯಾವುದೇ ತರಹದ ಸುಸ್ತು ಕೂಡ ಏನೂ ಆಗೋದಿಲ್ಲ. ಹಾಗಂತ ಯಾವುದೇ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು ಅಥವಾ ಫ್ರೂಟ್ ಜ್ಯೂಸಸ್ ಅನ್ನ ಈ ಸಮಯದಲ್ಲಿ ತೆಗೆದುಕೊಳ್ಬಾರದು. ಆಹಾರದಲ್ಲಿ ಹೇಗಿರ್ಬೇಕು ಅಂತಂದ್ರೆ ಮಿತವಾಗಿ ಹಾಗೂ ಲಘುವಾಗಿರ್ತಕ್ಕಂಥ ಆಹಾರವನ್ನ, ಸಾಫ್ಟ್ ಆಗಿರುವಂತಹ ಆಹಾರವನ್ನ ಸೇವನೆ ಮಾಡಬೇಕು. ಯಾಕಂದ್ರೆ ಈ ಸಮಯದಲ್ಲಿ ನಮ್ಮ ಅಗ್ನಿಬಲ ಡೈಜೆಸ್ಟಿವ್ ಪವರ್ ತುಂಬಾ ವೀಕ್ ಇರುತ್ತೆ. ಸೊ ಅಗ್ನಿಯನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ನಾವು ಸಂಸರ್ಜನ ಕ್ರಮವನ್ನ ಫಾಲೋ ಮಾಡಬೇಕು. ಲೈಕ್ ಡಯಟ್ ಅಂಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ನಾವು ಈ ಸಮಯದಲ್ಲಿ ಕಡ್ಡಾಯವಾಗಿ ಫಾಲೋ ಮಾಡಬೇಕು. ಹಾಗಾದ್ರೆ ಈ ಮೇಲೆ ಇರತಕ್ಕಂತ ಪಾಯಿಂಟ್ಸ್ ಅನ್ನ ಫಾಲೋ ಮಾಡಿಲ್ಲ ಅಂತಂದ್ರೆ ವಿರೇಚನ ವ್ಯಾಪಕ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಕಾಂಪ್ಲಿಕೇಶನ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ವಿರೇಚನ ತೆಗೆದುಕೊಳ್ಳುವ ಮುಂಚೆ ಆಯುರ್ವೇದ ವೈದ್ಯರನ್ನ ಸಲಹೆಯನ್ನು ತೆಗೆದುಕೊಳ್ಳುವುದು ಉತ್ತಮ. ಯಾರು ಮನೆಯಲ್ಲೇ ವಿರೇಚನವನ್ನು ತೆಗೆದುಕೊಳ್ಬೇಕು ಅಂತಿದ್ದೀರಾ, ಈ ಕೆಳಗೆ ತಿಳಿಸಿರ್ತಕ್ಕಂತಹ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಸ್ವಸ್ಥ ಪಂಚಕರ್ಮ ಕಿಟ್ ಅನ್ನ ಪಡೆಯಿರಿ.